ಇಸ್ರೇಲ್ನಾದ್ಯಂತ ಮೊಳಗಿದೆ ಸೈರನ್ ಅನ್ನೋದು ಗೊತ್ತಾಗ್ತಾ ಇದೆ. 1 ಗಂಟೆಯಲ್ಲಿ 1,000ಕ್ಕೂ ಹೆಚ್ಚು ಬಾರಿ ಸೈರನ್ ಅನ್ನು ಮೊಳಗಿಸಲಾಗಿದೆ. ಇಸ್ರೇಲ್ನ 380 ಪಟ್ಟಣಗಳಲ್ಲಿ ಯುದ್ಧದ ಸೈರನ್ ಮೊಳಗಿರುವಂತಹದ್ದು. ಯಾವಾಗ ಸೈರನ್ ಬಡಿದುಕೊಳ್ಳುತ್ತೆ ಅಂದರೆ ಅಟ್ಯಾಕ್ಯೂ ಮೂಡಿಗೆ ವಿರೋಧಿ ರಾಷ್ಟ್ರ ಬಂದಂತಹ ಸಂದರ್ಭದಲ್ಲಿ. ಇಸ್ರೇಲ್ನ ಜನರಿಗೆ ಈ ರೀತಿಯ ಸೈರನ್ ಏನು ಹೊಸದಲ್ಲ. ಸಂಘರ್ಷದಿಂದಲೇ ಹುಟ್ಟಿಕೊಂಡಿರುವಂತಹ ಯಹೂದಿ ರಾಷ್ಟ್ರ ಇಸ್ರೇಲು ಈಗ ಮತ್ತೊಮ್ಮೆ ಇರಾನ್ ವಿರುದ್ಧದ ಯುದ್ಧ ಶುರುವಾದಾಗಿನಿಂದ ಪದೇ ಪದೇ ಸೈರನ್ನ ಶಬ್ದ ಕೇಳಿ ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ಮುಗಿಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವ ಬೆನ್ನಲ್ಲೇ ಇಸ್ರೇಲ್ನಲ್ಲಿ 380ಕ್ಕೂ ಹೆಚ್ಚು ಪಟ್ಟಣಗಳಲ್ಲಿ ಅತಿ ದೊಡ್ಡ ಸೈರನ್ ಕೇಳಿ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯ ಸೈರನ್ ಕೇಳಿ ಬಂದಂತಹ ಸಂದರ್ಭದಲ್ಲಿ ಜನರು ಬಂಕರ್ಗಳ ಒಳಗೆ ಹೋಗಬೇಕಾಗುತ್ತೆ, ಅಡಗುತಾಣಗಳ ಒಳಗೆ ಹೋಗಬೇಕಾಗುತ್ತೆ, ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಮುಂದಾಗಬೇಕಾಗುತ್ತೆ.